ಎಲ್ರಿಗೂ ನಮಸ್ಕಾರ. ಸ್ಕೈವರ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ, ನೀವಾ ಅಥವಾ ಬೇರೆನಾ ಅನ್ನೋದು ರೀಡಿಂಗ್ ಇವತ್ತಿಂದಾಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸನೇಟ್ ಆಗುತ್ತೋ ಅವ್ರು ಖಂಡಿತ ವಾಚ್ ಮಾಡಿ, ಯಾರ್ಯಾರಿಗೆಲ್ಲ ರೆಸನೇಟ್ ಆಗಲ್ವೋ ಅವ್ರು ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಒಂದು ಕಾಂಟ್ಯಾಕ್ಟ್ ನಂಬರು ನಾನು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಮೆಸೇಜ್ ಮಾಡಬೇಕಾಗುತ್ತೆ. ಇವತ್ತಿನ ಒಂದು ರೀಡಿಂಗಲ್ಲಿ ನೋಡೋಣ ಏನು ಅಂತ ಅಂದರೆ, ನಿಮ್ಮ ಪರ್ಸನ್ನು ಅಂದರೆ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ನೀವಿದ್ದೀರಾ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು 1111 ಅಂದ್ಬಿಟ್ಟು ನೀವು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ನೀವು ಯಾವಾಗಲೂ ಕೂಡ ಪಾಸಿಟಿವ್ ಆಗೇ ಇರಬೇಕಾಗುತ್ತೆ, ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಅದು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಎಲ್ಲನೂ ಕೂಡ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಬಂದಾಗ ನಮ್ಮ ಜೀವನದಲ್ಲಿ ಹಲವು ರೀತಿಯ ಬದಲಾವಣೆಗಳನ್ನು ನಾವು ನೋಡ್ಬೋದು. ಪ್ರತಿನಿತ್ಯದಲ್ಲಿ ನೀವು ಒಂದು ಧ್ಯಾನನ ಮಾಡೋ ಅಂಥದ್ದಾಗಿರ್ಬೋದು, ಅಫರ್ಮೇಷನ್ನ ಮಾಡೋ ಅಂಥದ್ದಾಗಿರ್ಬೋದು. ಯಾವುದೇ ರೀತಿಯ ನೆಗೆಟಿವ್ ನೀವು ಥಿಂಕ್ನ ಮಾಡಬೇಡಿ. ಯಾಕೆ ಅಂತ ಅಂದರೆ ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊತಾ ಬರ್ತೀರ, ಯೋಚನೆ ಮಾಡ್ತಾ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ತಾ ಬಂದಂಗೆಲ್ಲ. ಯಾಕೆ ನಮ್ಮ ಜೀವನದಲ್ಲಿ ನಮಗೆ ಸೆಲ್ಫ್ ರೆಸ್ಪೆಕ್ಟು ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ಸೆಲ್ಫ್ ರೆಸ್ಪೆಕ್ಟ್ಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರುತ್ತೋ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ. ಹಾಗಾಗಿ ನಾವು ಫಸ್ಟ್ ಒಂದು ಲೈಫನ್ನು ನಾವು ಯೋಚನೆ ಮಾಡೋಣ ಅಂತಲೇ ಹೇಳ್ತೀನಿ. ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು 1111 ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಂತರದಲ್ಲಿ ಇದೇನಾದರೂ ನಿಮಗೆ ರೆಸಿನೇಟ್ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ, ನೀವಾ ಅಥವಾ ಬೇರೆನಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಖಂಡಿತ ನೋಡೋಣ ಇವತ್ತಿನ ರೀಡಿಂಗ್ ಏನಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ನಾನು ಯಾವಾಗಲೂ ಹೇಳೋದೊಂದೇ ಏನು ಅಂತಂದರೆ, ಇದು ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಖಂಡಿತ ವಾಚ್ ಮಾಡ್ಬೋದು. ಎಲ್ಲರಿಗೂ ರೆಸಿನೇಟ್ ಆಗಬೇಕು ಅನ್ನೋದೇನಿಲ್ಲ. ಪಾಸಿಟಿವ್ ಆಗಿ ನೋಡಿ. ನಂತರದಲ್ಲಿ ಇದೇನು ರೆಸಿನೇಟ್ ಆಗಲಿಲ್ಲ ಅಂದರೆ ಸ್ಕಿಪ್ ಕೂಡ ನೀವು ಮಾಡ್ಬೋದು. ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಪರ್ಸ್ನಲ್ ರೀಡಿಂಗು ತೊಗೊಂಡ್ರೆ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ತೀನಿ. ಪರ್ಸ್ನಲ್ ರೀಡಿಂಗಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಓಕೆ, ಪಾಸಿಟಿವ್ ಕಾರ್ಡ್ ಬಂದಿದೆ, ಸನ್ ಕಾರ್ಡು. ಈ ಒಂದು ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿ ಮನಸ್ಸಲ್ಲಿ ಏನಿದೆ, ನೀವಾ ಅಥವಾ ಬೇರೆನಾ ಅಂತ ಹೇಳೋದಾದರೆ ನೋಡಿ, ಇಲ್ಲಿ ಕಂಪ್ಲೀಟ್ ಎನರ್ಜಿ ತೋರಿಸ್ತಿದೆ. ಈ ರೀಡಿಂಗ್ನಲ್ಲಿ ಮಿಕ್ಸ್ಡ್ ಎಮೋಷನಲ್ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಒಬ್ಬ ವ್ಯಕ್ತಿ ಕನ್ಫ್ಯೂಷನ್ ಮತ್ತು ಮೂವ್ ಆನ್ ನಡುವೆ ಸ್ಟ್ರಗಲ್ ನಡೀತಾ ಇದೆ ಅಂತ ತೋರಿಸ್ತಾ ಇದೆ. ನೋಡಿ, ಅವರ ಮನಸ್ಸಲ್ಲಿ ಏನಿದೆ ಅಂತ ಅಂದರೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ಅವ್ರಿಗೆ ರೆಸ್ಪೆಕ್ಟು, ಲವ್ವು, ಆ್ಯಕ್ಷನ್ ಇದೆ ಅಂತ ತೋರಿಸ್ತಿದೆ. ಅವರು ಎಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದಾರೆ ನಿಮ್ಮ ಮೇಲೆ. ನೀವು ಅಂದರೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ತೋರಿಸ್ತಿದೆ. ನೀವು ಕೇರಿಂಗು, ಲವ್ವಿಂಗು ಅಂತ ಫೀಲ್ ಮಾಡ್ತಿದ್ದಾರೆ ಅವರು ಅಂತಲೇ ತೋರಿಸ್ತಿದೆ. ಆದರೆ ಈಗ ಅವರ ಮೆಂಟಲಿ ಸ್ಟ್ರೆಸ್ ಆಗಿದ್ದಾರೆ. ಮತ್ತು ನಂತರದಲ್ಲಿ ಅವ್ರಿಗೆ ಎರಡು ಕಡೆ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅಂದರೆ ಖಂಡಿತ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ.
ಅವರು ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇದ್ದರೂ ಕೂಡ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಕೇರಿಂಗ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಜೊತೆ ಇದ್ದಿದ್ದ ಲೈಫೇ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾ ಇದೆ. ನೀವು ದೂರ ಇದ್ದೀರಾ ಅಥವಾ ಕಮ್ಯುನಿಕೇಷನ್ ಕಡಿಮೆ ಆಗಿದೆ ಅನ್ನೋ ಎನರ್ಜಿನೂ ಕೂಡ ಇದರಲ್ಲಿ ತುಂಬ ಕಾಣ್ತಿದೆ. ನಂತರದಲ್ಲಿ ಅವರು 2 ಆಪ್ಷನ್ ನಡುವೆ ಕನ್ಫ್ಯೂಸ್ ಆಗಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಆದರೆ ಡಿಸಿಷನ್ ತಗೊಳ್ಳೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅನ್ನೋದು ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟು ಮೂವ್ ಫಾರ್ವರ್ಡ್ ಆಗಬೇಕಾ ಅಥವಾ ಹೋಲ್ಡ್ ಮಾಡಬೇಕಾ ಅನ್ನೋ ಡೌಟು ಇದರಲ್ಲಿ ಕಾಣ್ತಾ ಇದೆ. ಅವ್ರಿಗೆ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ. ಬಟ್ ನಿಮ್ಮ ಕೇರಿಂಗು, ನಿಮ್ಮ ಪ್ರೀತಿ, ನಿಮ್ಮ ಜೊತೆಯಲ್ಲಿ ಇದ್ದಿದ್ದ ಕ್ಷಣ ಅವ್ರಿಗೆ ತುಂಬಾ ಇಷ್ಟ. ಅವರು ನಿಮ್ಮನ್ನು ಮರೆಯೋಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಸನ್ ಕಾರ್ಡ್ ಬಂದಿದೆ. ಅವರು ಹ್ಯಾಪಿನೆಸ್ ನೀವು ಅಂತ ತೋರಿಸ್ತಾ ಇದೆ. ನಿಮ್ಮ ಜೊತೆ ಇದ್ದಾಗ ಮಾತ್ರ ಕಂಪ್ಲೀಟ್ ಫೀಲ್ ಆಗ್ತಿತ್ತು ಅಂತಲೂ ಕೂಡ ನಿಮಗೆ ತೋರಿಸ್ತಾ ಇದೆ. ನಂತರದಲ್ಲಿ ಅವರು ಒಂದು ಡಿಸಿಷನ್ ತೊಗೊಳ್ಬೇಕು ಅಂತ ಅಂದ್ಕೊತಿದ್ದಾರೆ. ಬಟ್ ಅವ್ರ ಕೈಯಲ್ಲಿ ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಏನು ತೋರಿಸ್ತಾ ಇದೆ ಅಂತ ಅಂದರೆ 6 ಆಫ್ ಹ್ಯಾಂಡ್ಸ್ ಬಂದಿರೋದ್ರಿಂದ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಮೆಂಟಲಿ ಮೂವ್ ಆನ್ ಆಗೋ ಟ್ರೈ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದೆ. ಬಟ್ ಫುಲ್ ಮೂವ್ ಆನ್ ಆಗಲ್ಲ ಅನ್ನೋದು ಕೂಡ ಇದು ಕ್ಲಾರಿಟಿನ ತೋರಿಸ್ತಾ ಇದೆ. ಆದರೆ ಇದು ಹೇಳೋದೇನು ಅಂತ ಅಂದರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಅದು ಕ್ಲಿಯರ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಆದರೆ ಈಗ ಅವರು ತುಂಬಾ ಕನ್ಫ್ಯೂಷನ್ ಸ್ಟ್ರೆಸ್ನಲ್ಲಿ ಇದ್ದಾರೆ. ಆದರೆ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎನರ್ಜಿ ಕಾಣ್ತಾ ಇದೆ. ಆದರೆ ಅದು ಜಾಸ್ತಿ ದಿನ ಇರೋವಂಥ ಸಾಧ್ಯತೆ ಇಲ್ಲಿ ಕಾಣ್ತಾ ಇಲ್ಲ. ಏಕೆಂದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಕೂಡ ತುಂಬಾ ಪ್ರೀತಿ ಇದೆ ಮತ್ತು ಕೇರಿಂಗ್ ಇದೆ, ಎಲ್ಲನೂ ಇದೆ. ನಿಮ್ಮ ವ್ಯಕ್ತಿ ಮನಸ್ಸಿನಲ್ಲಿ ಇನ್ನೂ ನೀವು ಇದ್ದೀರಾ. ಬಟ್ ಅವರು ಈಗ ಕನ್ಫ್ಯೂಷನ್ ಸ್ಟ್ರೆಸ್ನಲ್ಲಿದ್ದ ಕಾರಣ ಕ್ಲಾರಿಟಿ ಬಂದಾಗ ಅವರು ಮತ್ತೆ ನಿಮ್ಮ ಕಡೆ ಬಂದೇ ಬರ್ತಾರೆ ಅನ್ನೋದು ಇವತ್ತಿನ ಒಂದು ರೀಡಿಂಗ್ ಆಗಿರುತ್ತೆ. 100% ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರ್ತಾರೆ ಅಂತ ಅಂದರೆ ನೀವು ಪಾಸಿಟಿವ್ ಆಗಿರಿ. ನನ್ನ ವ್ಯಕ್ತಿ ನನ್ನ ಕಡೆ ಬರ್ತಾನೆ ಅನ್ನೋದು ಒಂದು ಪಾಸಿಟಿವ್ ಇದ್ದಾಗ ಖಂಡಿತ ಬಂದೇ ಬರ್ತಾರೆ. ಥರ್ಡ್ ಪಾರ್ಟಿ ಬಂದಿದ್ರೂ ಕೂಡ ಅವ್ರಿಗೆ ಅಲ್ಲಿ ಅವ್ರಿಗೆ ಯಾವುದೇ ರೀತಿಯ ಫೀಲಿಂಗ್ ಸಿಗ್ತಾ ಇಲ್ಲ. ನೀವೇ ಅವರ ಮನಸ್ಸಿನಲ್ಲಿರೋದು. ಬಟ್ ಒಂದಲ್ಲ ಒಂದು ದಿನ ಅವ್ರು ಬರ್ತಾರೆ. ಬಟ್ ಅವ್ರಿಗೆ ಹೀಲ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತಲೇ ಹೇಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಂತರದಲ್ಲಿ ನಿಮ್ಮ ಒಂದು ಬಾಂಡಿಂಗ್ ಏನಾದರೂ ಸರಿ ಹೋಗಬೇಕು ಅಂತ ಅಂದರೆ ನೀವು ಈ ಒಂದು ಬ್ರಾಸ್ಲೈಟ್ನ ವೇರ್ ಮಾಡೋದ್ರಿಂದ ನಿಮ್ಮ ಒಂದು ಬಾಂಡಿಂಗ್ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದು ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೈಟ್ ಆಗಿರುತ್ತೆ. ಇದನ್ನು ನಾವು ಹೀಲ್ ಮಾಡಿಕೊಡ್ತೀವಿ. ಹಾಗಾಗಿ ಇದನ್ನು ಬೇಕು ಅಂತಂದರೆ ನಮ್ಮ ನಂಬರ್ ಸಿಗುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ. ಇದು ತುಂಬಾ ಒಂದು ಎನರ್ಜಿ ಇರೋವಂಥ ಸ್ಟೋನು. ಯಾವುದೇ ರೀತಿಯ ಬಾಂಡಿಂಗ್ ಬೇಕು ಅಂತ ಅಂದರೆ ನಿಮಗೆ ಈ ಒಂದು ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೈಟ್ನ ವೇರ್ ಮಾಡೋದ್ರಿಂದ ನಿಮ್ಮ ಒಂದು ಬಾಂಡಿಂಗ್ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.